ಇವತ್ತಿನ ನಮ್ಮ ಅಡುಗೆ ಶಾಲೆಯಲ್ಲಿ ಎಲೆಕೋಸನ್ನು ಉಪಯೋಗಿಸ್ಕೊಂಡು ಸರಳವಾಗಿ ಸುಲಭವಾಗಿ ಪತ್ರೊಡೆಯನ್ನು ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗಾತೀಸ್ ಅಡುಗೆ ಶಾಲೆ. ನಾನು ನಿಮ್ಮ ಸುಸಂತಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆಗ ನಮ್ಮ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಒಂದು ಬಟ್ಲಿಗೆ 1 ಕಪ್ನಷ್ಟು ಅಕ್ಕಿ ರವೆ ಅಥವಾ ಅಕ್ಕಿ ತರಿ ಹಾಕ್ಕೊಳ್ಳೋಣ. ಇಲ್ಲಿ 1 ಕಪ್ ಅಂದರೆ ಇದು ಸುಮಾರು 200 ಗ್ರಾಮ್ಸ್ ಅಷ್ಟಿದೆ. ಇದು ನಿಮಗೆ ಸುಮಾರು ಎಲ್ಲ ಅಂಗಡಿನಲ್ಲೂ ಸುಲಭವಾಗಿ ಸಿಗುತ್ತೆ, ಕ್ಲೀನ್ಡೇ ಸಿಗುತ್ತೆ. ಈ 1 ಕಪ್ ಅಕ್ಕಿ ರವೆಗೆ ನಾನು ತೊಳೆದು ಸಣ್ಣಕ್ಕೆ ಹೆಚ್ಚಿದ ಎಲೆಕೋಸನ್ನು 2 ಕಪ್ನಷ್ಟು ಸೇರಿಸ್ತಾ ಇದ್ದೀನಿ. 1 ಕಪ್ ಅಕ್ಕಿ ರವೆಗೆ 2 ಕಪ್ ಸಣ್ಣಕ್ಕೆ ಹೆಚ್ಚಿದ ಎಲೆಕೋಸು. ಈಗ ಇದೆರಡು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಪತ್ರೊಡೆ ಅಂತಂದರೆ ಅಕ್ಕಿನ ನೆನೆ ಹಾಕಿ ಅದನ್ನು ತಿರುವಿ ಅದಕ್ಕೆ ಮಸಾಲೆ ಸೇರಿಸಿ ಮಾಡುವಂಥ ಒಂದು ತಿಂಡಿ. ಇಲ್ಲಿ ನಾವು ಅಕ್ಕಿ ರವೆ ಹಾಕೋದ್ರಿಂದ ಇದು ತುಂಬಾ ಬೇಗ ಮತ್ತು ತುಂಬ ಸುಲಭವಾಗಿ ಆಗುತ್ತೆ. ಇಲ್ಲಿ ನೀವು ಎಲೆಕೋಸಿಗೆ ಬದಲಾಗಿ ಮೆಂತ್ಯ ಸೊಪ್ಪು ಕೂಡ ಉಪಯೋಗಿಸ್ಬೋದು, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ಪತ್ರೊಡೆಗೆ ಒಂದು ಮಸಾಲೆಯನ್ನು ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ 3 ಟೀ ಸ್ಪೂನಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಅಥವಾ ಧನಿಯಾ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಂತ್ಯ ಮತ್ತು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ 6 ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೊಂದೆರಡು ಬೇಕಾದರೆ ಸೇರಿಸ್ಕೊಳ್ಬಹುದು. ಈಗ ಒಲೆ ಹಚ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನು ಹುರ್ಕೊಳ್ಳೋಣ. ಇದರಲ್ಲಿ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿ ಹೊಂಬಣ್ಣಕ್ಕೆ ಬರಬೇಕು ಮತ್ತು ಮೆಂತ್ಯ ಜೀರಿಗೆ ಘಮ್ ಅಂತ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಇಲ್ಲಿ ಐಟಮ್ಸ್ ಎಲ್ಲ ಕಮ್ಮಿ ಇರೋದ್ರಿಂದ ಹುರಿಯೋಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ, 2ರಿಂದ 3 ನಿಮಿಷ ತಗೊಳ್ಬಹುದು ಅಷ್ಟೇ. ಈಗ ಇದು ಆಗ್ತಾ ಬಂದಿದೆ, ಉದ್ದಿನಬೇಳೆ ಕಲರ್ ಬದಲಾಗಿದೆ ಮತ್ತು ಮೆಂತ್ಯ ಜೀರಿಗೆ ಕೊತ್ತಂಬರಿ ಬೀಜ ಎಲ್ಲ ತುಂಬ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಿದೆ ನೋಡಿ. ಇದಿಷ್ಟಾಗಿದೆ, ಸಾಕು. ಇದು ಸ್ವಲ್ಪ ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ಅರ್ಧ ಕಪ್ ಫ್ರೆಶ್ ತೆಂಗಿನ ತುರಿ, ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ, ಇದನ್ನು ಹೆರೆದಿಟ್ಕೊಂಡಿದ್ದೀನಿ. ಇಷ್ಟು ಹಾಕಿ 1 ಟೀ ಸ್ಪೂನ್ ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಕ್ಕೆ ತಿರುಗಿಕೊಳ್ಳೋಣ. ಈಗ ಇದು ಆಗಿದೆ. ಈ ರೀತಿ ತಿರುವಿದ ಮಸಾಲಾನ ನಾವು ಅಕ್ಕಿ ತರಿ ಮತ್ತು ಕೋಸು ಕಲಸಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಿಶ್ರಣ, ಅದಕ್ಕೆ ಸೇರಿಸೋಣ. ಈಗ ಈ ತಿರುವಿದ ಮಸಾಲೆ ಅಕ್ಕಿ ತರಿ ಮತ್ತು ಕೋಸಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕೂಡ ಸ್ವಲ್ಪ ನೀರು ಹಾಕಿ ಪೂರ್ತಿ ಮಸಾಲೆಯನ್ನು ತೆಕ್ಕೊಂಬಿಡೋಣ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಒಂದು ಮುದ್ದೆ ಹದಕ್ಕೆ ಬರಬೇಕು, ಹಾಗಾಗಿ ನೀರು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇವಾಗಿದು ಇಷ್ಟು ಮುದ್ದೆಯಾಗಿ ತಯಾರಾಗಬೇಕು. ಈ ಹಂತಕ್ಕೆ ಕಲಿಸ್ಕೊಂಡಾಗ ನಾವು ರುಚಿ ನೋಡಿ ಉಪ್ಪು ಮೇಲೆ ಬೇಕಾದರೆ ಮತ್ತೆ ಹಾಕ್ಕೊಳ್ಬಹುದು. ಏಕೆಂದರೆ ತಿರುಗುವಾಗ ನಾವು 1 ಟೀ ಸ್ಪೂನ್ ಅಷ್ಟೇ ಹಾಕಿದ್ವಿ. ನಾನೀಗ ಮತ್ತೆ ಇಲ್ಲಿ 3/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಮತ್ತೆ ಎಲ್ಲ ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಇಷ್ಟ ಆದರೆ ಪತ್ರೊಡೆಗೆ ಒಂದು ಒಳ್ಳೆ ಹದನಾದ ಮಿಶ್ರಣ ತಯಾರಾಗುತ್ತೆ. ನೆಕ್ಸ್ಟು ಒಂದು ಕುಕ್ಕರ್ ಬಟ್ಲಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೊಳ್ಳೋಣ. ಈ ಪಾತ್ರೆಗೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಪತ್ರೊಡೆ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಸಮ ಮಾಡಿಕೊಳ್ಳೋಣ. ಪಾತ್ರೆ ಅಗಲ ಇದ್ದಷ್ಟೂ ಬೇಗ ನೀಟಾಗಿ ಒಳಗಿಂದ ಪೂರ್ತಿಯಾಗಿ ಬೇಯುತ್ತೆ. ಈ ರೀತಿ ರೆಡಿ ಮಾಡಿದ ಪಾತ್ರೆನ ಒಂದು ಕುಕ್ಕರ್ ತಳಕ್ಕೆ ನೀರು ಹಾಕಿ ಅದರಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಕುಕ್ಕರ್ ತಳಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ಏಕೆಂದರೆ ಇದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಾಗತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಲೆ ಹಚ್ಕೊಂಡು ವೆಯ್ಟ್ ಹಾಕಿ 6 ವಿಸಲ್ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರ್ ಕೂಗಿ ಆರಿದೆ. ಈ ಪತ್ರೊಡೆ ಮಿಶ್ರಣ ಕೂಡ ಪೂರ್ತಿಯಾಗಿ ಬೆಂದಿದೆ. ಇದೊಂದು ಸ್ವಲ್ಪ ಆರಿದ ಮೇಲೆ ಇನ್ನೂ ಪುಡಿಯಾಗಿ ಆಗುತ್ತೆ. ನೀವು ಮಾಮೂಲಿ ಪತ್ರೊಡೆ ಮಾಡುವಾಗ ಸ್ವಲ್ಪ ಮುದ್ದೆಯಾಗಿರುತ್ತೆ, ಆದರೆ ಇದನ್ನು ಕ್ಯಾಬೇಜ್ ಪುಡಿ ಪತ್ರೊಡೆ ಅಂತ ಕರಿಬೋದು. ಅಷ್ಟು ಉದ್ದುರಾಗಿ ನಾವು ಗೊಜ್ಜವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಮಾಡ್ತೀವಲ್ಲ
ಆ ಹದದಲ್ಲಿ ಇರುತ್ತಿದು. ಇದು ಸ್ವಲ್ಪ ಆರಿದ ಮೇಲೆ ಪುಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ತಯಾರು ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಲೆ ಹಚ್ಕೊಂಡು ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ, ಒಂದು 4-6 ಕೆಂಪು ಮೆಣಸಿನ್ಕಾಯಿ ಚೂರುಗಳನ್ನು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಮೆಣಸಿನ್ಕಾಯಿ ಹಾಕೋದು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತಷ್ಟೇ. ಇಲ್ಲಿ ಇದೇನು ಹೆಚ್ಚು ಖಾರ ಏನು ಬಿಡೋದಿಲ್ಲ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಸಿಡಿಯುತ್ತೆ ಅಂತ ಅದನ್ನು ಮುಂಚೆನೇ ಹಾಕ್ಕೊಳ್ಳಿಲ್ಲ ನಾನು. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು 30 ಸೆಕೆಂಡ್ಸ್ ಅಷ್ಟು ಬಾಡಿಸ್ಕೊಳ್ಳೋಣ. ಈಗ ಈ ಒಗ್ಗರಣೆಗೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಪತ್ರೊಡೆ ಮಿಶ್ರಣ, ಅದನ್ನು ಸೇರಿಸೋಣ. ನೋಡಿ ಈಗ ಎಷ್ಟು ಪುಡಿಯಾಗಿ ನೀಟಾಗಿ ಆಗಿದೆ. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಕಾಯಿ ತುರಿ ಸೇರಿಸೋಣ. ಫ್ರೆಶ್ ತೆಂಗಿನ ತುರಿ ಅರ್ಧ ಕಪ್ ತಿರುವಕ್ಕೆ ಹಾಕ್ಕೊಂಡಿದ್ವಿ, ಮತ್ತೆ ಇಲ್ಲಿ ಅರ್ಧ ಕಪ್ ಸೇರಿಸ್ತಾ ಇದ್ದೀವಿ. ಕಾಯಿ ತುರಿ ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಒಲೆ ಮೇಲೆ ಬೇಯಕ್ಕೆ ಬಿಡೋಣ. ಇದು ಆವಿನಲ್ಲಿ ಚೆನ್ನಾಗೇ ಬೆಂದಿದೆ, ಆದ್ರೂ ಮೇಲೆ ಕಾಯಿ ತುರಿ ಎಲ್ಲ ಸೇರಿಸಿರೋದ್ರಿಂದ, ಒಗ್ಗರಣೆ ಹಾಕಿರೋದ್ರಿಂದ ಮತ್ತೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋದ್ರಿಂದ 5 ನಿಮಿಷ ಬಿಟ್ಟರೆ ಸಾಕು. ನಂತರ ಒಂದು ಸತಿ ಚೆನ್ನಾಗಿ ಮಗ್ಚಿದ್ರೆ ತುಂಬ ರುಚಿಯಾದ ಪುಡಿಯಾದ ಡಿಫರೆಂಟ್ ಆದ ಕ್ಯಾಬೇಜ್ ಪತ್ರೊಡೆ ಅಥವಾ ಎಲೆಕೋಸಿನ ಪುಡಿ ಪತ್ರೊಡೆ ರೆಡಿ ಟು ಸರ್ವ್. ಈ ವಿಡಿಯೋ ನಿಮಗೆ ಕೂಡ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ಬಾರಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.